ಹಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಬೇಸಿಕ್ ಸ್ಟ್ರಕ್ಚರ್ ಆಫ್ ಎಚ್ ಟಿ ಎಮ್ ಎಲ್ನ ಕಲಿಯೋಣ. ಸೊ ವಾಟ್ ಈಸ್ ಡಿ ಟಿ ಎಚ್? ಡಿ ಟಿ ಎಚ್ ಫುಲ್ ಫಾರ್ಮ್ ಏನಂದರೆ ಡಾಕ್ಯುಮೆಂಟ್ ಟೈಪ್ ಡಿಕ್ಲರೇಷನ್. ಇಟ್ ಈಸ್ ಯೂಸ್ ಟು ಸೆಂಡ್ ಇನ್ಫಾರ್ಮೇಷನ್ ಟು ಬ್ರೌಸರ್ ಅಬೌಟ್ ದ ಎಚ್ ಟಿ ಎಮ್ ಎಲ್ ವರ್ಜನ್. ಎವ್ರಿ ಎಚ್ ಟಿ ಎಮ್ ಎಲ್ ಡಾಕ್ಯುಮೆಂಟ್ ಮಸ್ಟ್ ಬಿಗಿನ್ ವಿತ್ ದ ಡಾಕ್ ಟೈಪ್ ಎಚ್ ಟಿ ಎಮ್ ಎಲ್. ಎಲ್ಲ ಎಚ್ ಟಿ ಎಮ್ ಎಲ್ ಕೋಡ್ನು ಸ್ಟಾರ್ಟ್ ಆಗೋದೇ ಈ ಥರ, ಇದೇ ಸಿಂಟ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ 3 ಸೆಕ್ಷನ್ ಇರುತ್ತೆ. ಎಲ್ಲ ಎಚ್ ಟಿ ಎಮ್ ಎಲ್ ಕೋಡಲ್ಲಿ 3 ಸೆಕ್ಷನ್ ಇರುತ್ತೆ. ದ ಮೇನ್ ಕಂಟೈನರ್, ಹೆಡ್ ಮತ್ತು ಬಾಡಿ. ಮೇನ್ ಕಂಟೈನರ್ ಅಂದರೆ ಹೀಗೆ ಯೂಸ್ ಮಾಡ್ತಾರೆ. ಎಚ್ ಟಿ ಎಮ್ ಎಲ್ ಆ್ಯಂಗ್ಯುಲರ್ ಬ್ರೇಸ್ ಮತ್ತು ಅದರೊಳಗೆ ಎಚ್ ಟಿ ಎಮ್ ಎಲ್ ಅಂತ ಬರೀಬೇಕು. ಇಟ್ ಹ್ಯಾಸ್ 2 ಸಬ್ಸೆಕ್ಷನ್ಸ್, ಹೆಡ್ ಆ್ಯಂಡ್ ಬಾಡಿ. ಹೆಡ್: any information written inside head tag is not visible on the web page. It is the information to the browser. ಅಂದರೆ ಹೆಡ್ ಟ್ಯಾಗಲ್ಲಿ ನಾವು ಏನೇನು ಬರಿತೀವೋ ಅದು ವೆಬ್ ಪೇಜಲ್ಲಿ ಕಾಣೋದಿಲ್ಲ. ಅದು ಟೈಟಲ್ ಆಫ್ ದ ಪೇಜ್ ವೆಬ್ ಪೇಜಲ್ಲಿ ಕಾಣೋದಿಲ್ಲ. ಇದನ್ನು ಎಕ್ಸಾಂಪಲ್ ನಾವು ಮೊಬೈಲಲ್ಲಿ ಮಾಡಿ ತೋರಿಸ್ತೀವಿ. ಮತ್ತು ನೆಕ್ಸ್ಟ್ ಬಾಡಿ ಸೆಕ್ಷನ್, ಬಾಡಿ ಟ್ಯಾಗ್: ಎನಿಥಿಂಗ್ ವಿಸಿಬಲ್ ಆನ್ ದ ವೆಬ್ ಪೇಜ್ ಈಸ್ ರಿಟನ್ ಇನ್ಸೈಡ್ ಅ ಬಾಡಿ ಟ್ಯಾಗ್. ಮತ್ತು ಈ ಬಾಡಿ ಟ್ಯಾಗಲ್ಲಿ ನಾವು ಏನಾದರೂ ಬರೆದ್ರೆ ಅದು ವೆಬ್ ಪೇಜಲ್ಲಿ ವಿಸಿಬಲ್ ಆದರೆ ಅದಕ್ಕೆ ನಾವು ಬಾಡಿ ಟ್ಯಾಗ್ ಅಂತ ಹೇಳ್ತೀವಿ. ನಾವು ಸ್ಟ್ರಕ್ಚರ್ ಆಫ್ ದ ಎಚ್ ಟಿ ಎಮ್ ಎಲ್ ಸ್ಟಾರ್ಟಿಂಗಲ್ಲಿ ಇದನ್ನು ಬರೀಬೇಕು. ಡಾಕ್ ಟೈಪ್ ಅಂದರೆ ಡಾಕ್ಯುಮೆಂಟ್ ಟೈಪ್ ಎಚ್ ಟಿ ಎಮ್ ಎಲ್. ಇದು ವರ್ಜನ್ನ ಡಿಫೈನ್ ಮಾಡುತ್ತೆ. ಎಚ್ ಟಿ ಎಮ್ ಎಲ್ ಅಂದರೆ ಇದು ಕಂಟೈನರ್, ಇದು ಫಿಕ್ಸ್ ಇರಲೇಬೇಕು. ಇದು ಓಪನಿಂಗ್ ಟ್ಯಾಗ್, ಓಪನಿಂಗ್ ಎಚ್ ಟಿ ಎಮ್ ಎಲ್ ಮತ್ತು ಇದು ಕ್ಲೋಸಿಂಗ್ ಟ್ಯಾಗ್. ಇದು ಕಂಟೈನರ್. ಮತ್ತು ಇದರಲ್ಲಿ 2 ಸೆಕ್ಷನ್ ಇರುತ್ತೆ. ಎಚ್ ಟಿ ಎಮ್ ಎಲ್ ಕಂಟೈನರಲ್ಲಿ 2 ಸೆಕ್ಷನ್ ಇರುತ್ತೆ. ಒಂದು ಹೆಡ್ ಸೆಕ್ಷನ್, ಇನ್ನೊಂದು ಬಾಡಿ ಸೆಕ್ಷನ್. ಹೆಡ್ ಸೆಕ್ಷನ್ ಗಿವ್ಸ್ ಬ್ರೌಸರ್ ಇನ್ಫಾರ್ಮೇಷನ್ ಟು ದ ಬ್ರೌಸರ್. ಇದು ಹೆಡ್ ಸೆಕ್ಷನ್ ಬ್ರೌಸರ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಯೂಸ್ ಆಗುತ್ತೆ. ಮತ್ತು ಬಾಡಿ ಸೆಕ್ಷನ್ನಲ್ಲಿ ನೀವು ಏನಾದರೂ ಬರೀತಿರೋ ಅದು ಬಾಡಿ ಸೆಕ್ಷನಲ್ಲಿ ನೀವು ಏನಾದರೂ ಬರೆದ್ರೆ ಅದು ವೆಬ್ ಪೇಜ್ಗೆ ವಿಸಿಬಲ್ ಆಗುತ್ತೆ. ಇಷ್ಟೇ. ಈಗ ನಾವು ಈಗ ಒಂದು ಎಕ್ಸಾಂಪಲ್ ಕೊಟ್ಟು ನೋಡೋಣ. ಈಗ ಮೊಬೈಲಲ್ಲಿ ಹೇಗೆ ಕೋಡನ್ನು ಎಕ್ಸಿಕ್ಯೂಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ಹಲೋ ಫ್ರೆಂಡ್ಸ್, ಈಗ ಮೊಬೈಲಲ್ಲಿ ಹೇಗೆ ರನ್ ಮಾಡೋದನ್ನು ಹೇಳ್ಕೊಡ್ತೀನಿ. ಫಸ್ಟು SPCK ಓಪನ್ ಮಾಡಿ. ಅದ ನಂತರ ನಿಮಗೆ ಹೊಸ ಫೋಲ್ಡ್ರನ್ನ ಕ್ರಿಯೇಟ್ ಮಾಡ್ತೀನಿ. ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡೋಕ್ಕೆ ನ್ಯೂ ಫೋಲ್ಡ್ರಲ್ಲಿ ಹೋಗಿ ಆಮೇಲೆ ಹೊಸ ಫೋಲ್ಡ್ರನ್ನ ಕ್ರಿಯೇಟ್ ಮಾಡಬೇಕು. ಅಂದರೆ HTML ಕ್ಲಾಸಸ್ ಅಂತ ಕೊಡ್ತೀನಿ. ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ, ಇನ್ನು ಹೊಸ ಫೈಲ್ ಕ್ರಿಯೇಟ್ ಮಾಡಬೇಕು. ಹೊಸ ಫೈಲ್ ಕ್ರಿಯೇಟ್ ಆಯಿತು. ಈಗ ಇದು ಟೆಂಪ್ಲೇಟ್ ಇರುತ್ತೆ, ಫಸ್ಟೇ ಆಗಿರುತ್ತೆ. ನಿಮಗೆ ಫಸ್ಟಿಂದ ಮಾಡಿ ತೋರಿಸ್ತೀನಿ ಈಸಿ ಆಗಲಂತ. ಓಕೆ, ಈಗ ಎಕ್ಸ್ಕ್ಲೇಮೇಟರ್ ಮಾರ್ಕ್ ಹೊಡೆದು ಆ್ಯಂಗ್ಯುಲರ್ ಬ್ರೇಸಸ್ ಎಕ್ಸ್ಕ್ಲೇಮೇಟರ್ ಮಾರ್ಕ್, ಆಮೇಲೆ ಡಾಕ್ ಟೈಪ್ ಅನ್ನೋದು ಕ್ಯಾಪಿಟಲ್ ಲೆಟರ್ಸಲ್ಲಿ ಇರಬೇಕು. ಡಾಕ್ ಟೈಪ್ HTML ಈ ಟ್ಯಾಗು HTML ವರ್ಜನ್ನ ಡಿಫೈನ್ ಮಾಡುತ್ತೆ. ಆಮೇಲೆ ಇದಾದಮೇಲೆ HTML ಟ್ಯಾಗ್ ಯೂಸ್ ಮಾಡಬೇಕು. ಇದು ಕಂಟೈನರ್ ಇದ್ದಾಗೆ ಇದು ಫಿಕ್ಸ್ ಇರಲೇಬೇಕು. ಇದು ಬರಿಲ್ಲ ಅಂದರೆ ಎಕ್ಸಿಕ್ಯೂಟ್ ಆಗಲ್ಲ. ಇದು ಭಾಳ ಇಂಪಾರ್ಟೆಂಟು. HTML ಟ್ಯಾಗು ಕಂಟೈನರ್ ಥರ ಕೆಲಸ ಮಾಡುತ್ತೆ. HTML ಕಂಟೈನರ್ನಲ್ಲಿ 2 ಸೆಕ್ಷನ್ ಇರುತ್ತೆ. ನಾವು ಈಗಾಗಲೇ ನೋಡ್ಕೊಂಡು ಬಂದಿದ್ದೀವಿ. ಓಕೆ, HTML ಕಂಟೈನರ್ನಲ್ಲಿ ಹೆಡ್ ಸೆಕ್ಷನ್ನಲ್ಲಿ ನಾವು ಟೈಟಲ್ ಟ್ಯಾಗ್ನ ಯೂಸ್ ಮಾಡ್ತೀವಿ. ಅಂದರೆ ಟೈಟಲ್ ನಮ್ಮ ಪ್ರಾಜೆಕ್ಟ್ಗೆ, ನಮ್ಮ ವೆಬ್ ಪೇಜ್ಗೆ
ಟೈಟಲ್ನ ಕೊಡೋದಕ್ಕೆ ಆ್ಯಂಗ್ಯುಲರ್ ಬ್ರೇಸಸ್ ಒಳಗೆ ಟೈಟಲ್ನ ಬರೀಬೇಕು. ಆಮೇಲೆ ಮಿಡಲಲ್ಲಿ ನೀವು ಯಾವ್ದು ಬೇಕಾದ ಟೈಟಲ್ ಕೊಡ್ಬೋದು. ನಾನು ಇಲ್ಲಿ ಮೈ ಫಸ್ಟ್ ವೆಬ್ ಪೇಜ್ ಅಂತ ಕೊಡ್ತಾ ಇದ್ದೀನಿ. ಓಪನಿಂಗ್ ಟ್ಯಾಗು ಕ್ಲೋಸಿಂಗ್ ಟ್ಯಾಗ್ ಮಧ್ಯೆ ಇರಬೇಕು. ನೋಡಿ ಬರ್ತಾ ಇದೆ ಇಲ್ಲಿ ಮೈ ಫಸ್ಟ್ ವೆಬ್ ಪೇಜ್ ಅಂತ ಇದೆ ನೋಡಿ, ಅದೇ ಟೈಟಲ್. ನೆಕ್ಸ್ಟ್ ಇಷ್ಟೇ ಇದೆ ಹೆಡ್ ಸೆಕ್ಷನ್, ಇಷ್ಟೇ ಕೆಲಸ. ನೆಕ್ಸ್ಟ್ ಬಾಡಿ ಟ್ಯಾಗ್, ಬಾಡಿ ಸೆಕ್ಷನ್. ಇದರೊಳಗೆ ನಾವು ಏನಾದರೂ ಬರೆದ್ರೆ ವೆಬ್ ಪೇಜಲ್ಲಿ ವಿಸಿಬಲ್ ಆಗುತ್ತೆ. ಈಗ ಎಕ್ಸಾಂಪಲ್ ನಾನು ಹೆಡ್ ಟ್ಯಾಗನ್ನು ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಹೇಗಾದರೂ ನಾನು ಫಸ್ಟೇ ಹೇಳಿದ್ದೇನೆ, ಡೆಮೋ ಕ್ಲಾಸಲ್ಲಿ ಹೇಳಿದ್ದೇನೆ ನಾನು ನಿಮಗೆ. ಹೆಡ್ ಟ್ಯಾಗಲ್ಲಿ H1 H2 H3 H4 H5 H6 ಮಟ್ಟ ಇರುತ್ತೆ. ಈಗ H1 ಟ್ಯಾಗ್ ಹಾಕಿ ದಿಸ್ ಈಸ್ H1 ಹೆಡ್ಡಿಂಗ್ ಅಂತ ಕೊಡ್ತೀನಿ. ಹೆಡ್ಡಿಂಗ್ ಟ್ಯಾಗ್, ಓಕೆ, ಇದು ಹೆಡ್ಡಿಂಗ್ ಟ್ಯಾಗ್ H1 ಅಂತ ಕೊಡೋಣ. H1 ಹೆಡ್ಡಿಂಗ್ ಟ್ಯಾಗ್.
ಇದೇ ಈ ಎಕ್ಸಾಂಪಲ್. ಇಷ್ಟೇ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ HTML ಟ್ಯಾಗ್ಸ್ ಆ್ಯಂಡ್ ಎಲಿಮೆಂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಇದೆಲ್ಲ ಹೆಲ್ಪ್ ಆಯಿತು ಅಂತ ತಿಳ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ.